ಹೇ ಗಾಯ್ಸ್, ವೆಲ್ಕಮ್ ಟು ವಿದ್ಯಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನನ್ನ ಫ್ರೆಂಡ್ಸ್ ಜೊತೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಸೊ ನೀವು ನನ್ನ ಬ್ಲಾಗ್ನ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಲೇಟ್ ಆಗಿತ್ತು. ಸೊ ಬೇಗ ರೆಡಿ ಆಗಿಬಿಟ್ಟು ನಾನು ಮೆಟ್ರೋಗೆ ಟ್ರಾವೆಲ್ ಮಾಡಬೇಕಿತ್ತು. ಇಲ್ಲಿ ನೋಡಿದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಗುರು. ಈ ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ಟ್ರಾವೆಲ್ ಮಾಡೋದೇ ನನಗೆ ದೊಡ್ಡ ಹೆಡ್ಡೇಕ್ ಆಗುತ್ತೆ. ಸೊ ಕಾಡ್ಗೋಡಿ ಮೆಟ್ರೋಗೆ ಹೋಗಿ ಅಲ್ಲಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಮೀಟ್ ಮಾಡಿಕೊಂಡೆ. ಸೊ ನಾವು 4 ಮೆಂಬರ್ಸ್ ಹೋಗ್ತೇವೆ ಫ್ರೆಂಡ್ಸು. ನಾವೆಲ್ಲ ಮೆಟ್ರೋ ತೊಗೊಂಡು ಮೆಜೆಸ್ಟಿಕ್ ಹೋಗಿ ಇಳ್ಕೊಂಡ್ವಿ. ಇನ್ನೂ ಬೇಕಾದಷ್ಟು ಟೈಮ್ ಇತ್ತು ಅಂತ ಅಂದ್ಬಿಟ್ಟು ಹೋಗಿ ಡಿನ್ನರ್ ಕೂಡ ಮಾಡ್ಕೊಂಡ್ವಿ ರೆಸ್ಟೋರೆಂಟಲ್ಲಿ. ನಾನು ಕುಸುಮ ಟ್ರಾವೆಲ್ಸ್ ಬುಕ್ ಮಾಡಿದ್ದೆ. ಬೋರ್ಡಿಂಗ್ ಟೈಮ್ ಇದ್ದಿದ್ದು 10 o'clockಗೆ ಬಂದಿತ್ತು 11 o'clockಗೆ. ಅದರಲ್ಲಿ ಸ್ವಲ್ಪ ಬೇಜಾರಾಯಿತು. ಈವನ್ ಥಾಟ್ ಸ್ಲೀಪರ್ ಕೋಚ್ ಬುಕ್ ಮಾಡಿದ್ರು ಕೂಡ ಒಬ್ಬರು ಕೂಡ ನಿದ್ದೆ ಮಾಡಿಲ್ಲ. ಮಾತುಕತೆ ಹಠೆ ಮಾಡಿಕೊಂಡು ಬೆಳಗ್ಗೆನೇ ಆಗಿಬಿಡ್ತು. ಮಾರ್ನಿಂಗ್ ವ್ಯೂ ಅಂತೂ ವಿಂಡೋಯಿಂದ ಎಷ್ಟು ಸಖತ್ತಾಗಿತ್ತು ಗೊತ್ತಾ. ಸೊ ಡೆಸ್ಟಿನೇಷನ್ ರೀಚ್ ಆದಮೇಲೆ ಒಂದು ರೂಮ್ ಬುಕ್ ಮಾಡಿ ಸೊ ನಾವೆಲ್ಲ ಫ್ರೆಶ್ ಅಪ್ ಆಗಿ ಬೇಗ ರೆಡಿಯಾಗಿ ದರ್ಶನ ಮಾಡೋಣ ಅಂತ ಅಂದ್ಕೊಂಡ್ವಿ. ಫಾರ್ ದಿ ವೆರಿ ಫಸ್ಟ್ ಟೈಮ್ ನಾನೇ ಸ್ಯಾರಿ ಹಾಕ್ಕೊಂಡಿದ್ದೆ. ಯೂಶ್ವಲಿ ಮಮ್ಮಿ ಹೆಲ್ಪ್ ತೊಗೊತಿದ್ದೆ. ಕೆಲವೊಂದು ಫೋಟೋಸ್ ಇಟ್ಕೊಂಡೆ ನನ್ನ ಫ್ರೆಂಡ್ಸ್ ಜೊತೆ. ನಾನೆಲ್ಲ ಸ್ನ್ಯಾಪ್ಸ್ ಇಟ್ಕೊಂಡ್ವಿ. ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಮಂತ್ರಾಲಯಕ್ಕೆ ವಿಸಿಟ್ ಮಾಡಿದ್ದಿತ್ತು. ಆ್ಯಂಡ್ ಎಂಟರ್ ಆಗಿದ ತಕ್ಷಣ ಸಿಗುವಂಥ ವೈಬ್ ಇದೆ ಅಲ್ವಾ, ಇನ್ಸೇನ್. ಇನ್ನೂ ಒಂಥರ ನೆಮ್ಮದಿ ಮನಸ್ಸಿಗೆ. ತುಂಬ ಖುಷಿ ಆಯಿತು ನೋಡಿ. ಸೊ ಅಲ್ಲಿ ಆಂಧ್ರದಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲು ಗುರು. ಎಷ್ಟು ಬಿಸಿಲು ಅಂದರೆ ಕಣ್ಣು ಬಿಡೋಕ್ಕೆ ಕೂಡ ಆಗ್ತಿರ್ಲಿಲ್ಲ, ಅಷ್ಟು ಬಿಸಿ ಇತ್ತು. ಸೊ ಅದರಿಂದ ನಾವು ಫೋಟೋಸ್ ಕೂಡ ತೆಗಿಯೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಆಪೋಸಿಟ್ ಡೈರೆಕ್ಷನಲ್ಲಿ ನಮಗೆ ರೇಡಿಯಸ್ ಬರ್ತಿತ್ತು. ಸೊ ಇದರಿಂದ ನನ್ನ ಮುಖ ನೋಡಿ ಹೇಗೆ ಮಾಡ್ಕೊತಿದ್ದೀನಿ ಅಂತ. ಅದಕ್ಕೆ ಬ್ಯಾಕ್ ಪೋಸ್ ಕೊಟ್ಬಿಟ್ಟು ಫೋಟೋಸ್ ತೊಗೊಂಡೆ. ನಾವು ಮೇಯ್ನಾಗಿ ಗುರುವಾರನೇ ಹೋಗಬೇಕು, ಯಾಕಂದರೆ ರಾಯರಿಗೆ ಮುಖ್ಯವಾದ ದಿನ ಗುರುವಾರ. ಸೊ ಅದರಿಂದ ನಾವು ಗುರುವಾರನೇ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ಹೋಗಿದ್ವಿ. ನೀವೇ ನೋಡ್ತಿರ್ಬೋದು ಎಷ್ಟು ರಶ್ ಇದೆ ಅಂತ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ದರ್ಶನ ಎಲ್ಲ ಮುಗಿದ ಮೇಲೆ ನೆನಪಿಗೆ ಏನಾದ್ರು ಒಂದು ತೊಗೊಬೇಕು ಅಂತ ಅನಿಸ್ತು. ಸೊ ಮನೆಯಿಂದನೂ ನಮ್ಮ ಅಮ್ಮ ಹೇಳಿದರು ನನಗೆ, ಸೊ ರಾಯರ್ ಫೋಟೋ ತೊಗೊಂಬ ಅಂತ ಹೇಳ್ಬಿಟ್ಟು. ಯಾಕಂದರೆ ಮನೇಲಿ ಇರಲಿಲ್ಲ. ಸೊ ಅದಕ್ಕೆ ತೊಗೊಂಬಂದೆ. ಅಲ್ಲೇ ಪ್ರಸಾದ ಕೂಡ ತಿಂದ್ಕೊಂಡ್ವಿ. ಸೊ ನೈಟು ಇಲ್ಲಿ ಲೈಟಿಂಗ್ಸ್ ಆಗುತ್ತೆ, ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಯಾರೋ ಹೇಳಿದರು. ಸೊ ಅದಕ್ಕೆ ಅದನ್ನೆಲ್ಲ ನೋಡ್ಕೊತಿದ್ವಿ. ಯಾಕಂದರೆ ನಮಗೆ ಬಸ್ ಟೈಮಿಂಗ್ಸ್ ಇದ್ದಿತ್ತು 10 o'clockಗೆ. ಸೊ ಇನ್ನೂ ಟೈಮ್ ಇದೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಕೂಡ ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ. ಇದೇ ನನ್ನ ಮಾತ್ರ ಸ್ಮಾಲ್ ಕ್ಲಿಪ್ಪಿಂಗ್ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ಗೈಸ್. ಪ್ಲೀಸ್ ಡೂ ಸಪೋರ್ಟ್ ಮೀ.